ಸ್ವಾಗತ. ಇವತ್ತು ನಾವು ನರಸಿಂಹ ದೇವರ ಪ್ರಹ್ಲಾದ ಮಹಾರಾಜರ ಚರಿತ್ರೆಯನ್ನು ತಿಳ್ಕೊಂಡು ಅವರಿಂದ 10 ವಿಷಯಗಳನ್ನು ಕಲಿಯೋಣ. ಮತ್ತೆ ಮತ್ತೆ ವಿಡಿಯೋ ಎಂಡ್ ತನಕ ನೋಡ್ರಿ. ನರಸಿಂಹ ದೇವರು ಹೇಗೆ ಪ್ರತ್ಯಕ್ಷರ ಕಂಬದಂತ ಈ ಫುಲ್ ವಿಡಿಯೋ ತಗೊಂಡು ವಿಡಿಯೋ ಮಾತ್ರ ಸ್ಕಿಪ್ ಮಾಡಲಾರ್ದು ನೋಡ್ಬೇಕಂತೆ. ಮುಂದೆ 10 ವಿಷಯನ ಕಡಿಮೆ ನರಸಿಂಹ ದೇವ ಪ್ರತ್ಯಕ್ಷರಾಗಬೇಕಂದ್ರೆ ನರಸಿಂಹ ದೇವರು ಪ್ರಹ್ಲಾದ ಮಹಾರಾಜರು ಇವತ್ತು ಹಿರಣ್ಯಕಶಿಪರು ಇರ್ತಾರಲ್ರಿ. 3 ಲೋಕಕ್ಕೆ ಅಧಿಪತಿ ಆದರೂ ಫಿಯರ್ಲೆಸ್ ಆಗಿರ್ತಾರೆ. ಅದಕ್ಕಂದರೆ ಅವರು ಸತ್ಯದ ಮಾರ್ಗವನ್ನು ತಿಳ್ಕೊಳ್ತಾರೆ. ಸತ್ಯದ ಮಾರ್ಗವನ್ನು ತಿಳಿದುಕೊಳ್ಳಿದ್ದಕ್ಕೆ ಅದಕ್ಕೆ ಅವರು ಫಿಯರ್ಲೆಸ್ ಆಗಿರ್ತಾರೆ. ಇನ್ನೊಂದು ರಿಯಲ್ ಈಗೋ ಮತ್ತು ಫಾಲ್ಸ್ ಇರುತ್ತೆ. ಇವತ್ತು ಫಾಲ್ಸಿಗೆ ಇರಬಾರ್ದು ರೀ ಮನುಷ್ಯನಿಗೆ. ಅದು ಹಿರಣ್ಯಕಶ್ಯಪ ಮಹಾರಾಜರು ಫಾಲ್ಸಿಗಿರುತ್ತೆ, ನಾನೇ ದೇವರು, ನಾನೇ ಎಲ್ಲ ಅಂತ. ಇನ್ನೊಂದು ಹೇಳ್ತೀನಿ ನೋಡ್ರಿ. ಪ್ರಹ್ಲಾದ ಮಹಾರಾಜರಿಂದ ನಾವು ಕಲಿಬೇಕಾದದ್ದು ಏನು ಗೊತ್ತಾ? ಪ್ರಹ್ಲಾದ ಮಹಾರಾಜರಿಂದ ಅವ್ರಿಗೆ ರಿಯಲ್ ಇತ್ತು. ಇದು ರಿಯಲ್ ಈಗೋ ಬಗ್ಗೆ ಒಂದು ಎಕ್ಸಾಂಪಲ್ ಆಗ್ತೀನಿ ನೋಡ್ರಿ. ಹನುಮಂತನು ಲಂಕೆ ಹೋಗಿರ್ತಾನೆ. ಲಂಕೆ ಹೋಗಿದ್ದು ನೀನು ಯಾರಂದರೆ ನಾನು ವಾಯುಪುತ್ರ, ಅಂಜನಿ ಕೇಸರಿ ಅದಂತ ಹೇಳಿದ್ದು ನಾನು. ಅವ್ರ ಹನುಮಂತ ದೇವರು ಆಂಜನೇಯ ಹೇಳಿದ್ದಂತೆ ನಾನು ರಾಮನ ಸೇವಕ ಅಷ್ಟೇ. ಅದೇ ನಮಗೆ ಅರ್ಥ. ಅದರ ಆತ್ಮ ಪರಮಾತ್ಮನ ಸೇವಕನಾಗಿ ಇರಬೇಕು. ಮತ್ತೆ ಪ್ರಹ್ಲಾದ ಮಹಾರಾಜರು ಬರೀ ರಾಕ್ಷಸರ ಕುಲದಲ್ಲಿ ಹುಟ್ಟಿದ್ರು ಕೂಡ ಭಕ್ತಿಯನ್ನು ಮಾಡುತ್ತಿದ್ದರು. ಅದರ ಅರ್ಥ ಏನು ಗೊತ್ತಾರೆ ಏನ್ರಿ? ನಾವು ಹುಟ್ಟಿದ ಕುಲ, ನಮ್ಮ ಯೋಗ್ಯತೆ ಅರ್ಹತೆ ಇವತ್ತು ಅದು ವ್ಯಾಲಿಡ್ ಆಗಲ್ಲ, ಇನ್ವ್ಯಾಲಿಡ್ ಆಗುತ್ತೆ. ಎದಕ್ಕಂದರೆ ಶಬರಿ ಭಾರಿ ಅಂದರೆ ಸಣ್ಣ ಕೊಡಿದರು. ಶಬರಿ ಕೈಯಿಂದ ಹಣ್ಣು ತಿಂದರ ಶ್ರೀರಾಮನು. ಕನಕದಾಸರು ಹೇಳ್ತಾರೆ, ಕುಲವೆಂದು ಒಡೆದಾಡಬಿಡಿ ಅಂತ ಹೇಳ್ತಾರೆ ಕನಕದಾಸರು. ಅದೇ ಹೇಳ್ತಾರೆ ಅದಕ್ಕೆ. ಮತ್ತು ಇನ್ನೊಂದು ಏನಂದರೆ ನಾರದ ಮಹರ್ಷಿಗಳು ಪ್ರಹ್ಲಾದರು ಹೊಟ್ಟೆಯಲ್ಲಿ ಇರಬೇಕು. ಅವ್ರ ಬ್ರಹ್ಮನಿಗೆ ಭಾಗವತದ ಕಥೆಗಳನ್ನು ಹೇಳ್ತಿದ್ದರಂತೆ. ಭಾಗವತ ಕಥೆಗಳನ್ನು ಹೇಳಿದ್ದರಂತೆ. ಅವ್ರು ಹುಟ್ಟಿದ ಮೇಲೆ ಪ್ರಹ್ಲಾದ ಮಹಾರಾಜ ಭಾರಿ ಅಂದರೆ ಭಾರಿ ಕಷ್ಟ ಕೊಟ್ಟರು. ಅವ್ರು ಏನಂದರು? ಬಂದಿದ್ದವೆಲ್ಲ ಮಹಾಪ್ರಸಾದವಯ್ಯ ಅಂತ ಅನ್ಕೊಳ್ಳುತ್ತಾರೆ. ಮತ್ತೆ ಅವರಿಗೆ ಆನೆಯ ಕಾಲಿಂದ ತುಳಿಸಿದರು. ಬೆಟ್ಟದ ಮೇಲಿಂದ ತೆಳಗೆ ಬೀಳಿಸಿದರು. ಮತ್ತು ವಿಷವನ್ನು ಕೊಟ್ಟರು. ಹಾವಿಂದ ಕಚ್ಚಿಸ್ಬೇಕಂದ್ರೆ ಎಲ್ಲ ಕರೆಕ್ಟ್ ಟೈಮ್ ಬಂದು ದೇವರ ರಕ್ಷಣೆ ಮಾಡುತ್ತಿದ್ದರು. ಇನ್ನೊಂದು ಹೇಳ್ಬೇಕಾದ್ರೆ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ. ಪ್ರಹ್ಲಾದ ಮಹಾರಾಜರು ಅವರು ರಾಕ್ಷಸ ಮಿತ್ರರಿಗೂ ಕೂಡ ದೇವರ ಬಗ್ಗೆ, ದೇವರ ಚರಿತ್ರೆ ಬಗ್ಗೆ, ಭಕ್ತಿಯ ಬಗ್ಗೆ ಹೇಳುತ್ತಿದ್ದರಂತೆ. ಪ್ರಾಣಿಗಳನ್ನು ವಧೆ ಮಾಡಬೇಡ್ರಿ, ಪ್ರಾಣಿಗಳನ್ನು ಹಾನಿ ಮಾಡಿದ್ರೆ ಅವರು ರಾಕ್ಷಸ ಪ್ರಾಣಿಗಳನ್ನು ಹಾನಿ ಮಾಡಿದ ರಾಕ್ಷಸ ಮಿತ್ರರಿಗೆ ಹೇಳುತ್ತಿದ್ದನಂತೆ ಪ್ರಹ್ಲಾದ ಮಹಾರಾಜರು. ನೀವು ಪ್ರಾಣಿಗಳನ್ನು ಹಾನಿ ಮಾಡಿದ್ರೆ ಪರಮಾತ್ಮನಿಗೆ ನೋವಾಗುತ್ತದೆ ಅಂತ ಹೇಳುತ್ತಿದ್ದರಂತೆ. ಮತ್ತೆ ಒಂದೇ ದಿವಸ ಹಿರಣ್ಯಕಶಿಪರು ದೇವರಲ್ಲಿದ್ದನ್ನು ಕಂಬದಲ್ಲಿ ಇದ್ದರಂತೆ. ಕಂಬವನ್ನು ನೋಡಿದ ನರಸಿಂಹದೇವರ ಪ್ರತ್ಯಕ್ಷರಾದೆ. ಅದಕ್ಕೆ ಪ್ರಾಮಿಸನ್ನು ಮಾಡಿದ್ದಾನೆ. ಇನ್ನೊಂದು ಮಹಾಭಾರತ ಕಥೆಗಳಲ್ಲಿ ಹೇಳ್ಬೇಕಂದ್ರೆ ಕೃಷ್ಣನು ಆಯುಧವನ್ನು ನಾನು ಎತ್ತದಲ್ಲಿ ಯುದ್ಧ ಮಾಡಂತ ಪ್ರಾಮಿಸ್ ಮಾಡಿರ್ತಾರೆ. ಪ್ರಾಮಿಸ್ ಮಾಡಿ ಈ ಭೀಷ್ಮರು ಕೃಷ್ಣನ ಯುದ್ಧವನ್ನು ಮಾಡುವಾಗ ಬಾಣ ಬಂದು ಅರ್ಜುನ ಮೇಲೆ ಬಂದ ಕೃಷ್ಣನಿಗೆ ಭಾರಿ ಅಂದರೆ ಭಾರಿ ಬಾರಿಂದ ಅವಾಗ ಯುದ್ಧವನ್ನು ಒಂದು ಸರಿ ಭಕ್ತರ ಹಾನಿ ಇದ್ದರೆ ದೇವರು ಒಂದು ಪ್ರಾಮಿಸನ್ನು ಕೂಡ ಮೇಯ್ತಾರೆ. ನಮ್ಮ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ದೇವಕಿ ನಂದನನು ಎಷ್ಟು ಕರುಣಾಮಯಿ ಇರಬಹುದು. ಮತ್ತು ಇನ್ನೊಂದು ಕಥೆ ಹೇಳ್ಬೇಕಾದ್ರೆ ನಾವು
ಪ್ರಹ್ಲಾದ ಮಾರಾದ್ರೆ ಕುಲ ಭಾರಿ ರಾಕ್ಷಸಗಳು ಹುಟ್ಟದಲ್ಲಿ ಕಡೆ. ಇನ್ನೊಂದು ಕತೆ ಹೇಳ್ಬೇಕಾದ್ರೆ ವಿದುರನ್ ಕೂಡ ಸಣ್ಣ ಕೊಳದಾನು. ವಿದುರನ್ ಕೂಡ ದುರ್ಯೋಧನ ಭಾರಿ ಭಕ್ತ ಬದ್ದೆ ಊಟ ಕಳೆದ್ರು ಅಲ್ಲಿ ಹಸಿವಾಗಿರಲ್ಲ. ಅಷ್ಟು ತಿನ್ನೋಕ್ಕೆ ಭಾರಿ ಅಂದ್ರೆ ಬಟ್ ಚೆನ್ನಾಗಿ ಐಟಮ್ಸ್ ಮಾಡಿರ್ತಾನೆ. ಐಟಮ್ಸ್ ಊಟ ಮಾಡ್ತಿದ್ರು ಕೂಡ ಹಸಿವಾಗಿರೋದಿಲ್ಲ. ವಿದುರನ ಮನೆಗೆ ಬಂದು ಬಾಳೆಹಣ್ಣು ತಿಂದು ಹೊಟ್ಟೆ ತುಂಬುತ್ತೆ. ಮತ್ತು ಬಡವನಾದ ಸುಧಾಮನ ಕೈಯಿಂದ ಅವಲಕ್ಕಿಯನ್ನು ತಿನ್ನುತ್ತಾನೆ. ಇದೇ ಹುಟ್ಟಿದ ಕುಲ ಇದೇ ಎಕ್ಸಾಂಪಲ್ ಆಗಿ ಹೇಳ್ಬೋದ್ರೆ ಹುಟ್ಟಿದ ಕುಲ ಮತ್ತು ಬಡತನ ಶ್ರೀಮಂತಿಗೆ ಡಿಫೈಡ್ ಆಗಲ್ಲ. ಯೋಗ್ಯತೆನೇ ಅಲ್ಲ, ಅದು ಅರ್ಹತೆನೇ ಆಗಲ್ಲ ಅಂತ ಸುಧಾಮ ಮತ್ತು ಕೃಷ್ಣನ ಸಂಬಂಧ ಮತ್ತು ಪ್ರಹ್ಲಾದರ ಭಕ್ತಿಯನ್ನೇ ನಾವು ಭಕ್ತಿಯಿಂದ ಕೂಡ ಕಲಿಯಬಹುದು ರೀ. ಭಕ್ತಿಯಿಂದ ಕಲಿಯಬಹುದು ನಾವು. ಮತ್ತು ಲಾಸ್ಟಿಗೆ ನರಸಿಂಹದೇವರ ಪ್ರತ್ಯಕ್ಷವಾಗಿರುವಾಗ ಒಂದು ಮಾತು. ನರಸಿಂಹದೇವರು ಪ್ರಹ್ಲಾದ ಹಿರಣ್ಯಕಶಿಪನನ್ನು ವಧೆ ಮಾಡಿದ ನಂತರ ನರಸಿಂಹದೇವರು ಒಂದು ಮಾತನ್ನು ಹೇಳ್ತಾರಂತೆ. ನರಸಿಂಹದೇವರು ವರವನ್ನು ನಿನಗೇನು ಕೇಳಬೇಕಂದ್ರೆ ನನಗೇನು ಬೇಡ ಅಂತ ಅಂತಾರೆ. ನಾವಾದರೆ ದೇವ್ರ ಜೊತೆ ಭಕ್ತಿಯನ್ನು ನಾವು ದೇವರ ಜೊತೆ ನಾವು ಬಿಸ್ನೆಸ್ ಮಾಡ್ತೀವಿ. ವ್ಯಾಪಾರ. ದೇವರೇ ನಾನು 101 ಕಾಯಿ ಕೊಡಿಸ್ತೀನಪ್ಪ, 101 ಕಾಯಿ ಕೊಡ್ತೀನಿ ನಾನು, ಇದನ್ನು ಮನೆಗೆ ಕೊಡು ಪಾಟಿ ಅಂತ. ಅವ್ರು ಲಾಸ್ಟಿಗೆ ಒಂದು ಪ್ರಹ್ಲಾದ ಮರದ್ರೆ ಒಂದು ಮಾತನ್ನು ಹೇಳ್ತಾರಂತೆ. ಒಂದು ಮಾತನ್ನು ನಿನ್ನ ಇಷ್ಟ ಇದ್ರೆ ಒಂದು ವರ ಕೊಡು. ನಮ್ಮಪ್ಪಗೆ ನಮ್ಮಪ್ಪನಾದ ಹಿರಣ್ಯಕಶಿಪ ಮಾರಾದರೆ ಮೋಕ್ಷವನ್ನು ಕೊಡುತ್ತಾನಂತೆ. ನಿಮ್ಮ 7 ಜನರ ಮೇಗೆ 7 ಜನರ ಕೆಳಗೆ 7 ಜನ ಮೋಕ್ಷವಾಗುತ್ತೆ ಅಂತ ಹೇಳ್ತಾರಂತೆ. ಇದೇ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಜೈ ಹಿಂದ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಒಳ್ಳೆ ವಿಡಿಯೋಸ್ ಬರ್ತವೆ ಫ್ರೆಂಡ್ಸ್. ನೀವಂತ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಈ ವಿಡಿಯೋಗೆ 10 ಲೈಕ್ಸ್ ಕೇಳ್ತಾ ಇದ್ದೀನಿ. 10 ಲೈಕ್ಸ್ ಮತ್ತು 2 3 ಸಬ್ಸ್ಕ್ರೈಬರ್ಸ್ ಬಿಡಬೇಕು. ನಾವು ಕಾಮೆಂಟ್ ಮಾಡಬೇಕು. ಜೈ ಹಿಂದ್. ನಮ್ಮಂಥ ಬಡವರನ್ನ ಸಪೋರ್ಟ್ ಮಾಡಿ. ಜೈ ನರಸಿಂಹ. ಹರೇ ಕೃಷ್ಣ. ರಾಧೆ ರಾಧೆ. ರಾಧಾ ವಲ್ಲಭ ಶ್ರೀ ಹರಿವಂಶ್.